ಕನ್ನಡ ಚಿತ್ರರಂಗದಲ್ಲೂ ಕೂಡ ಮೀಟರ್ ಬಡ್ಡಿ ಇದೆ. ಹಾಗೆಯೇ ಪಾತ್ರಕ್ಕಾಗಿ ಮಂಚ ಏರುವಂತಹ ಕೆಟ್ಟ ಸಂಸ್ಕೃತಿಯೂ ಕೂಡ ಇದೆ ಎನ್ನುವ ಗಂಭೀರ ಆರೋಪ ಕಂಡುಬಂದಿತ್ತು. ಇನ್ನು ಇತ್ತ ಕಡೆ ಕೇರಳದ ಹೇಮಾ ಕಮಿಟಿ ವರದಿಯ ಪ್ರಕಾರ ಕನ್ನಡದ ಚಿತ್ರರಂಗದಲ್ಲೂ ಒಂದು ಕಮಿಟಿಯನ್ನು ತರಬೇಕು, ಆದರೆ ಅದಕ್ಕೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತಪಡಿಸಿದ್ದು ಕೂಡ ಕಂಡುಬಂದಿತ್ತು. ಆದರೂ ಈ ನಡುವೆ ಒಂದು ಕಮಿಟಿ ರಚನೆಯಾಗಿದೆ ಕನ್ನಡ ಚಿತ್ರರಂಗದಲ್ಲಿ. ಹಾಗಿದ್ರೆ ವೀಕ್ಷಕರೇ, ನೋಡೋಣ ಬನ್ನಿ, ಯಾರು ಈ ಗಂಭೀರ ಆರೋಪವನ್ನು ಮಾಡಿದ್ದು ಮತ್ತು ಆ ಆರೋಪಗಳು ಯಾವ್ಯಾವುದು ಅಂತ ಹೇಳಿಬಿಟ್ಟು, ಹಾಗೆ ಯಾರು ಆ ಆರೋಪಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಈ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರಾ ಹಾಗೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ವಿಡಿಯೋಗೆ, ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಹಾಗಿದ್ರೆ ಬನ್ನಿ ನೋಡೋಣ ವೀಕ್ಷಕರೇ, ಯಾವ ಆರೋಪಗಳು ಅಂತ ಹೇಳಿಬಿಟ್ಟು. ಮೊದಲನೇದಾಗಿ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಖ್ಯಾತಿ, ಹೆಸರು ಗಳಿಸಿದ್ರು. ಹಾಗೆಯೇ ಬಿಗ್ ಬಾಸಿಂದ ಆದಷ್ಟು ಬೇಗ ವಾಪಸ್ ಕೂಡ ಬಂದಿದ್ದರು. ಅದಾದ ನಂತರ ಕನ್ನಡ ಚಿತ್ರರಂಗದ ಮೇಲೆ ಗಂಭೀರ ಆರೋಪ ಹಾಗೂ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇತ್ತೀಚೆಗೆ ಡೈಲಿ ಮೀಡಿಯಾ ಅಂತ ಹೆಸರುವಾಸಿಯಾಗಿರೋ ಈ ಯೂಟ್ಯೂಬರ್ಸ್ಗಳಿಗೆ ಒಂದು ಮೀಡಿಯಾ ಸಂದರ್ಶನವನ್ನು ಲಾಯರ್ ಜಗದೀಶ್ ಅವರು ನೀಡೋದಕ್ಕೆ ಕರೆದಿದ್ರು. ಆ ಒಂದು ಮೀಡಿಯಾ ಸಂದರ್ಶನದಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಕೇವಲವಾಗಿ ಮಾತನಾಡಿದ್ರು. ಮೊದಲನೇದಾಗಿ ಕೊಬ್ಬರಿ ಮಂಜುದು ಮೀಟರ್ ಬಡ್ಡಿ, ಕನ್ನಡ ಚಿತ್ರರಂಗದಲ್ಲಿ ಮೀಟರ್ ಬಡ್ಡಿ ಸಿಕ್ಕಾಪಟ್ಟೆ ಇದೆ, ಆದರೆ ಅದು ಕಾಣಿಸ್ತಾ ಇಲ್ಲ. ಹಾಗೆಯೇ ಇಲ್ಲಿ ಯಾರಾದರೂ ನಾಯಕಿ ಆಗಬೇಕು ಅಂತ ಬಂದರೆ ಅವರು ಮಂಚವನ್ನು ಏರಬೇಕು, ಇಲ್ಲ ಅಂದರೆ ಅವರಿಗೆ ನಾಯಕಿ ಪಟ್ಟ ಸಿಗೋದಿಲ್ಲ. ಈ ರೀತಿ ಒಂದು ಕೆಟ್ಟ ಆರೋಪಗಳನ್ನು ಅವರು ಚಿತ್ರರಂಗದ ಮೇಲೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಆದರೆ ಇದೀಗ ಲಾಯರ್ ಜಗದೀಶ್ ಅವರು ಮಾಡಿರುವಂತಹ ಗಂಭೀರ ಆರೋಪಗಳಿಗೆ ಕೆ. ಮಂಜು ಅನ್ನುವ ಖ್ಯಾತ ನಿರ್ಮಾಪಕ, ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ, ಇಂದು ಅದೇ ಯೂಟ್ಯೂಬರ್ಸ್ಗೆ ಸರಿಯಾಗಿ ತಿರುಗು ಏಟು ನೀಡಿದ್ದಾರೆ. ಅಂದರೆ ಯೂಟ್ಯೂಬರ್ಸ್ ಮುಖಾಂತರ ಲಾಯರ್ ಜಗದೀಶ್ ಅವರಿಗೆ ಸರಿಯಾಗಿ ತಿರುಗುಬಾಣವನ್ನು ಬಿಟ್ಟಿದ್ದಾರೆ. ಲಾಯರ್ ಜಗದೀಶ್ ಅವರು ನಮ್ಮ ಕನ್ನಡ ಚಿತ್ರರಂಗ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಮೀಟರ್ ಬಡ್ಡಿ ಇದೆ, ಅದ್ರ ಮುಖಾಂತರ ದುಡ್ಡನ್ನು ಸಂಪಾದಿಸಿದ್ದಾರೆ. ಹಾಗೆಯೇ BBMPಯಿಂದ ಅಕ್ರಮವಾಗಿ ದುಡ್ಡನ್ನು ಹೊಡ್ಕೊಳ್ತಾ ಇದ್ದಾರೆ. ಅದ್ರ ಮುಖಾಂತರ ಅಲ್ಲಿಂದ ಬಂದಂತಹ ಅಕ್ರಮವಾದ ದುಡ್ಡನ್ನು ಇವರು ಸಿನಿಮಾಗಳ ಮೇಲೆ ಹಾಕ್ತಿದ್ದಾರೆ. ಈ ರೀತಿ ಎಲ್ಲ ಕೆಟ್ಟ ಆರೋಪಗಳನ್ನು ಅವರು ಮಾಡಿದ್ರು. ಇದಕ್ಕೆ ರೊಚ್ಚಿಗೆದ್ದ ಫುಲ್ ಗರಂ ಆಗಿ ಉತ್ತರವನ್ನು ನೀಡಿದ್ದಾರೆ ಲಾಯರ್ ಜಗದೀಶ್ ಅವರಿಗೆ. ಮೊದಲನೇದಾಗಿ ಲಾಯರ್ ಜಗದೀಶ್ ಅವರಿಗೆ ಮೀಟರ್ ಬಡ್ಡಿ ಅಂದ್ರೇನು ಅಂತ ಅರ್ಥ ಗೊತ್ತಿದೆಯಾ? ಅದನ್ನು ಅರ್ಥ ತಿಳ್ಕೊಳ್ಳೋಕೆ ಹೇಳಿ ಅವರಿಗೆ. ಅವರು ಸಿನಿಮಾದವರೇ ಅಲ್ಲ, ಸಿನಿಮಾ ಬ್ಯಾಕ್ಗ್ರೌಂಡ್ ಕೂಡ ಇಲ್ಲ, ಸಿನಿಮಾದ ಬಗ್ಗೆ ಗೊತ್ತಿಲ್ಲ, ಸಿನಿಮಾದ ಬಗ್ಗೆ ಮಾತಾಡುವ ಅವಶ್ಯಕತೆಯೂ ಇಲ್ಲ ಅವರಿಗೆ. ಆಮೇಲೆ ಮಂಚದ ವ್ಯವಹಾರ ಅಂದರೇನು, ಸುಮ್ಮನೆ ಯಾಕೆ ಈ ರೀತಿ ಲೂಸ್ ಟಾಕ್ಸ್, ಲೂಸ್ ಆರೋಪಗಳನ್ನು ಮಾಡ್ತಾ ಇದ್ದಾರೆ? ಇಂಥವರಿಂದಲೇ ಬೇರೆಯವರ ಹೆಸರಿಗೆ ಕಪ್ಪು ಚುಕ್ಕೆ ಬರುತ್ತೆ. ಹಾಗೆಯೇ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಸಿನಿಮಾ ಇಂಡಸ್ಟ್ರಿ ಅನ್ನೋದು ನಮಗೆಲ್ಲ ದೇವಸ್ಥಾನ ಇದ್ದ ಹಾಗೆ. ಅದರಿಂದನೇ ನಾವು ಪ್ರತಿನಿತ್ಯ ಊಟ ಮಾಡ್ತಾ ಇದ್ದೀವಿ, ಅನ್ನ ಸೇವಿಸ್ತಾ ಇದ್ದೀವಿ. ಸಿನಿಮಾ ಇಂಡಸ್ಟ್ರಿ ನಮಗೆ ಊಟ ಆಗ್ತಾ ಇದೆ. ಜೊತೆಗೆ ಲಾಯರ್ ಜಗದೀಶ್ ಅವರು ಕೆ. ಮಂಜು ಅನ್ನುವರ ಹೆಸರನ್ನು ತಗೊಂಡಿದ್ದಕ್ಕೋಸ್ಕರ ಕೆ. ಮಂಜು ಅವರು ಈ ರೀತಿ ಉತ್ತರವನ್ನು ಕೊಡ್ತಾರೆ. ಲಾಯರ್ ಜಗದೀಶ್ ಅವರಿಗೆ ಸ್ವಲ್ಪ ಕೂಡ ಕಲ್ಚರ್ ಇಲ್ಲ. ಹಾಗೆ ಅವರು ವಕೀಲರಾಗಿ ಯಾವ ರೀತಿ, ಯಾರ ಬಗ್ಗೆ ಯಾವ ರೀತಿ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು ಅನ್ನುವ ಕಲ್ಚರ್ ಕೂಡ ಇಲ್ಲ. ಅವರ ವೃತ್ತಿಯ ಬಗ್ಗೆ ಅವರಿಗೆ ಇದು ಕೂಡ ಗೌರವ ಕೂಡ ಇಲ್ಲ. ಹೇಗಂದ್ರಾಗೆ ಮಾತಾಡ್ತಾರೆ. ಹೀಗೆ ಯಾವ ಸಂಘ ಕೂಡ ಬೈಯೋದಿಲ್ವಾ, ಯಾವ ಸಮಾಜ ಕೂಡ ಬೈಯೋದಿಲ್ವಾ, ಯಾವ ಜನರು ಕೂಡ ಬೈಯೋದಿಲ್ವಾ? ಈ ರೀತಿ ಸುಖ ಸುಮ್ಮನೆ ಯಾರೋ ಹೆಸರನ್ನು ತಗೊಂಡು ಕಪ್ಪು ಚುಕ್ಕಿ ಹಿಡಿಯುವ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಯಾರೋ ಕೆ. ಮಂಜ, ಕೊಬ್ಬರಿ ಮಂಜ ಮೀಟರ್ ಬಡ್ಡಿ ವ್ಯವಹಾರ ಮಾಡ್ತಾನೆ, ಹಾಗೆ ಹೀಗೆ ಸುಖ ಸುಮ್ಮನೆ ಯಾವ್ಯಾವುದೋ ಆರೋಪವನ್ನು ಮಾಡ್ತಾ ಇದ್ದಾರಲ್ಲ. ಸ್ವಾಮಿ, ನಾನು ಆಟೋ ರಿಕ್ಷಾ ಓಡಿಸಿದ್ದೀನಿ, ಜೀವನದಲ್ಲಿ ತುಂಬ ಕಷ್ಟ ಬಿದ್ದಿದ್ದೀನಿ, ಮನೆ ಪಾತ್ರೆಗಳನ್ನ ತೊಳೆದಿದ್ದೀನಿ, ಯಾರ್ದೋ ಮನೇಲಿ ಕೂಡ ಕೆಲಸ ಮಾಡಿದ್ದೀನಿ. ಇಷ್ಟೆಲ್ಲ ಕಷ್ಟ ಬಿದ್ದು ಈ ಒಂದು ಜಾಗಕ್ಕೆ ನಾನು ತಲುಪಿದ್ದೀನಿ. ಏನಂದರೆ, ನನ್ನನ್ನು ಮೀಟರ್ ಬಡ್ಡಿ ಅಂದಲ್ವಾ, ನೀನು ಒಬ್ಬರಿಗೆ ಸಾಲ ಕೊಟ್ಟು ಅದನ್ನು ದುಡ್ಡು ವಾಪಸ್ ಇಸ್ಕೊಂಡು ನೋಡು, ಆಗ ನಿನಗೆ ಗೊತ್ತಾಗುತ್ತೆ. ನಾನು ನನ್ನ ಮನೆ ಪತ್ರವನ್ನು ಅಡ ಇಟ್ಬಿಟ್ಟು ಸಿನಿಮಾ ಚಿತ್ರರಂಗಕ್ಕೆ ನಾನು ಸಹಾಯ ಮಾಡಿದ್ದೇನೆ. ಆದರೆ ಇವತ್ತು ನನಗೆ ಅಸಲು ಅಲ್ಲ, ಬಡ್ಡಿ ಅಲ್ಲ, ನನ್ನ ಅಸಲು ಕೂಡ ನನಗೆ ವಾಪಸ್ ಬಂದಿಲ್ಲ. ಈ ರೀತಿ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಒಬ್ಬರ ಬಗ್ಗೆ ತಿಳ್ಕೊಳ್ದೆ ಏನನ್ನೂ ಮಾತನಾಡಬಾರ್ದು.
ಹಾಗಾಗಿ ಒಬ್ಬರ ಬಗ್ಗೆ ತಿಳ್ಕೊಂಡು ಸರಿಯಾಗಿ ಮಾತಾಡಿ. ಆದರೆ ಗೊತ್ತಿಲ್ಲದಿರೋ ವಿಷಯಗಳನ್ನು ತಪ್ಪಾಗಿ ಸಮಾಜಕ್ಕೆ ಸಂದೇಶವನ್ನು ಕೊಡಬೇಡಿ ಎಂದು ಗರಂ ಆಗಿ ಅವರು ಕೂಡ ಯೂಟ್ಯೂಬ್ ಸಂದರ್ಶನದ ಮುಖಾಂತರವೇ ಲಾಯರ್ ಜಗದೀಶ್ ಅವರಿಗೆ ಸರಿಯಾಗಿ ಏಟಿಗೆ ಏಟು ಅನ್ನುವ ರೀತಿಯಲ್ಲಿ ಉತ್ತರವನ್ನು ನೀಡಿದ್ದಾರೆ. ಸೊ ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಫ್ರೆಂಡ್ಸ್? ಲಾಯರ್ ಜಗದೀಶ್ ಅವರು ಹೀಗೆ ಮಾತಾಡಿದ್ದು ಸರಿನಾ? ಒಬ್ಬರ ಮೇಲೆ ಆರೋಪ ಮಾಡೋದಲ್ಲದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಈ ರೀತಿ ಒಂದು ಗಂಭೀರ ಆರೋಪವನ್ನು ನಟಿಯರ ಮೇಲೆ ಹೊರಿಸೋದಿದೆಯಲ್ಲ, ಸೊ ಇದು ಎಷ್ಟರ ಮಟ್ಟಿಗೆ ಸರಿ? ಸೊ ನಿಮಗೆ ಏನನ್ನಿಸ್ತು ಲಾಯರ್ ಜಗದೀಶ್ ಅವರ ಬಗ್ಗೆ, ಅವರ ಆರೋಪದ ಬಗ್ಗೆ, ಹಾಗೂ ಮಂಜು ಅವರ ಒಂದು ಉತ್ತರದ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಕೊಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ನಿಮಗೆ ಎಲ್ರಿಗೂ ಧನ್ಯವಾದಗಳು.